ಹೆಚ್ಚಿರ್ಲಿ ಕಡಿಮೆ ಇರ್ಲಿ ದೊಡ್ಡರಾಗಿರ್ಲಿ ಚಿಕ್ಕರಾಗಿರ್ಲಿ ಹೆಣ್ಮಕ್ಳಾಗಿರ್ಲಿ ಅಜ್ಜ ಆಗಿರ್ಲಿ ತಾತ ಆಗಿರ್ಲಿ ಪ್ರತಿಯೊಬ್ರು ಹೋಗಿ ದರ್ಶನ್ ಅವ್ರ ಕಾಲಿಗೆ ಬೀಳ್ತಾರೆ. ದರ್ಶನ್ ಸರ್ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಇಲ್ಲೂ ಇನ್ನೊಂದು ವಿಶೇಷವಾಗಿ ಮೆನ್ಷನ್ ಮಾಡಲೇಬೇಕು, ಇದು ಕೇವಲ ದರ್ಶನ್ ಸರ್ ಅವರ ಕಾಲಿಗೆ ಮಾತ್ರ ಅಲ್ಲ, ಅವರ ಅಕ್ಕನ ಮಗ ಚಂದು ಮತ್ತು ಅವರ ಮಗ ವಿನೂಶ್ ಅವರು ಕೂಡ ಅವ್ರ ಕಾಲಿಗೆ ಕೂಡ ಚಿಕ್ಕ ಮಗುವನಿಗೆ ಆ ದರ್ಶನ್ ಫ್ಯಾನ್ಸ್ ಎಲ್ಲ ಇರ್ತಾರೆ. ವಿನೂಶ್ ಇದರ ದರ್ಶನ್ ಅವರ ಮಗ ಅವ್ರಿಗಿಂತ ದೊಡ್ಡವರು ಆಗಿರ್ತಾರೆ. ಬಟ್ ಅವ್ರು ಕೂಡ ಹೋಗಿ ದರ್ಶನ್ ಅವರ ಮಗನ್ಗೆ ಕಾಲಿಗೆ ಬೀಳ್ತಾರೆ. ಇದು ನನಗೆ ಇಷ್ಟ. ಅದಾದ್ಮೇಲೆ ಚಂದು ಅಂತ ಹೇಳ್ದಲ್ಲ, ದರ್ಶನ್ ಅವರ ಅಕ್ಕನ ಮಗ ಚಂದು ಅವರು ಅವ್ರ ಕಾಲಿಗೆ ಕೂಡ ಫ್ಯಾನ್ಸ್ ಹೋಗಿ ಕಾಲಿಗೆ ಬೀಳ್ತಾ ಇದ್ದಾರೆ. ಇದು ದರ್ಶನ್ ಅವ್ರ ಬಗ್ಗೆ ತುಂಬಾನೇ ವೈರಲ್ಸ್ ಬರ್ತಾ ಇರ್ತವೆ, ನ್ಯೂಸ್ ಬರ್ತಾ ಇರುತ್ತೆ. ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಸಿನಿಮಾ ಬಗ್ಗೆ ಆಗಿರ್ಬೋದು, ವಿಶೇಷವಾಗಿ ಫ್ಯಾನ್ಸ್ ಬಗ್ಗೆ ಅಂತೂ ತುಂಬಾನೇ ಬರ್ತಾ ಇರುತ್ತೆ. ಈಗ ಬರ್ತಾ ಇರೋದು ಅದನ್ನೇ. ಕಾರಣ ಇಷ್ಟೇನೆ, ದರ್ಶನ್ ಸರ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಅಲ್ಲಿ ಏನಿದೆ ಅಂದ್ರೆ, ನೀವು ನನ್ನ ಕಾಲಿಗೆ ಬಿದ್ರು ಇಲ್ಲ ಏನೇ ಮಾಡಿದ್ರು ನನಗೆ ಹತ್ರ ಆಗ್ತೀರಾ ಅಂತ ಅನ್ಕೋಬೇಡಿ, ದಯವಿಟ್ಟು ಇದರಿಂದ ದೂರ ಇರ್ರಿ ಅಂತೇಳಿ ಫ್ಯಾನ್ಸ್ಗೆ ವಾರ್ನಿಂಗ್ ಕೊಟ್ರ ದರ್ಶನ್ ಅವರು. ಮತ್ತೆ ಆ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಏನಿದೆ, ಯಾವ ರೀತಿಯಾದ ಒಂದು ಬರವಣಿಗೆ ಬರೆದು ಪೋಸ್ಟ್ ಮಾಡಿದರೆ, ಈಗ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಪೋಸ್ಟ್ ಸಿಗ್ತಾ ಇದೆಯಾ? ಸಿಕ್ಕಿದ್ರೆ ಆ ಪೋಸ್ಟ್ ಅಲ್ಲಿ ಏನಿದೆ, ಯಾರಿಗೆಲ್ಲ ವಾರ್ನಿಂಗ್ ಕೊಟ್ರು, ಫ್ಯಾನ್ಸ್ ಗಳ ವರ್ತನೆಗೆ ದರ್ಶನ್ ದಾಸ್ ಅವರು ಮನ್ಸೆಲ್ಲ ಕೆಟ್ಟೋಗಿದ್ಯಾ, ಮನಸ್ತಾಪ ಬಂದಿದ್ಯಾ ಫ್ಯಾನ್ಸ್ ಗಳ ವರ್ತನೆಗೆ ಅಂತ ಅನ್ಸುತ್ತೆ. ಆ ಪೋಸ್ಟ್ ನೋಡಿದ್ರೆ ಆ ಪೋಸ್ಟ್ ಅಲ್ಲಿ ಏನಿದೆ, ಯಾರಿಗೆಲ್ಲ ವಾರ್ನಿಂಗ್ ಕೊಟ್ರು, ಶಾಕ್ ಆದ್ರ ಫ್ಯಾನ್ಸ್. ಇದ್ರ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ದರ್ಶನ್ ಸರ್ ಅವ್ರಿಗೆ ಅತಿ ಹೆಚ್ಚಾಗಿ ಫ್ಯಾನ್ಸ್ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇವರ ವರ್ತನೆಯಿಂದ ದರ್ಶನ್ ದಾಸ ಅವರು ಮನಸ್ತಾಪ ಆಗಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಹೌದು. ಆ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಅದೇ ರೀತಿ ಇದೆ. ಕಾರಣ ಇಷ್ಟನೇ, ಪ್ರತಿ ಸಲ ಅಭಿಮಾನಿಗಳಂತ ಹೋದಾಗ ನೀವು ಅಬ್ಸರ್ವ್ ಮಾಡಿ ನೋಡಿ, ಆ ಅಭಿಮಾನಿಗಳು ಒಂದು ಅಭಿಮಾನದಿಂದ ಸೆಲ್ಫಿ ಕೇಳ್ತಾರೆ, ಸೆಲ್ಫಿ ತಕೊಂತಾರೆ, ಅಭಿಮಾನ ಅಂತ ತೋರಿಸ್ತಾರೆ, ಹುಚ್ಚು ಪ್ರೀತಿ ಇರುತ್ತೆ, ಇದೆಲ್ಲಾನು ಓಕೆ. ಬಟ್ ಡೈರೆಕ್ಟ್ ಆಗಿ ಹೋಗಿ ವಯಸ್ಸು ಹೆಚ್ಚಿರ್ಲಿ ಕಡಿಮೆ ಇರ್ಲಿ ದೊಡ್ಡರಾಗಿರ್ಲಿ ಚಿಕ್ಕರಾಗಿರ್ಲಿ ಹೆಣ್ಮಕ್ಳಾಗಿರ್ಲಿ ಅಜ್ಜ ಆಗಿರ್ಲಿ ತಾತ ಆಗಿರ್ಲಿ ಪ್ರತಿಯೊಬ್ರು ಹೋಗಿ ದರ್ಶನ್ ಅವ್ರ ಕಾಲಿಗೆ ಬೀಳ್ತಾರೆ. ಇದು ದರ್ಶನ್ ಸರ್ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಇಲ್ಲೂ ಇನ್ನೊಂದು ವಿಶೇಷವಾಗಿ ಮೆನ್ಷನ್ ಮಾಡಲೇಬೇಕು, ಇದು ಕೇವಲ ದರ್ಶನ್ ಸರ್ ಅವರ ಕಾಲಿಗೆ ಮಾತ್ರ ಅಲ್ಲ, ಅವರ ಅಕ್ಕನ ಮಗ ಚಂದು ಮತ್ತು ಅವರ ಮಗ ವಿನೂಶ್ ಅವರು ಕೂಡ ಅವ್ರ ಕಾಲಿಗೆ ಕೂಡ ಚಿಕ್ಕ ಮಗು ಅಂದ್ರೆ, ಈಗ ಸುಮಾರಾಗಿ ಆ ದರ್ಶನ್ ಫ್ಯಾನ್ಸ್ ಎಲ್ಲ ಇರ್ತಾರೆ. ವಿನೂಶ್ ಇದರ ದರ್ಶನ್ ಅವರ ಮಗ ಅವ್ರಿಗಿಂತ ದೊಡ್ಡವರು ಆಗಿರ್ತಾರೆ. ಬಟ್ ಅವ್ರು ಕೂಡ ಹೋಗಿ ದರ್ಶನ್ ಅವರ ಮಗನ್ಗೆ ಕಾಲಿಗೆ ಬೀಳ್ತಾರೆ. ಇದು ನನಗೆ ಇಷ್ಟ ಆಗ್ತಿಲ್ಲ. ಅದಾದ್ಮೇಲೆ ಚಂದು ಅಂತ ಹೇಳ್ದಲ್ಲ, ದರ್ಶನ್ ಅವರ ಅಕ್ಕನ ಮಗ ಚಂದು ಅವರು ಅವ್ರ ಕಾಲಿಗೆ ಕೂಡ ಫ್ಯಾನ್ಸ್ ಹೋಗಿ ಕಾಲಿಗೆ ಬೀಳ್ತಾ ಇದ್ದಾರೆ. ಇದು ನನಗೆ ಇಷ್ಟ ಆಗ್ತಾ ಇಲ್ಲ, ದಯವಿಟ್ಟು ಇದನ್ನ ಮಾಡಬೇಡಿ ಮುಂದೆ ಅಂತ ದರ್ಶನ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಫ್ಯಾನ್ಸ್ ಗಳಿಂದ ದರ್ಶನ್ ಅವರಿಗೆ ಮನಸ್ತಾಪ ಹರ್ಟ್ ಆಗುತ್ತೇನೋ ಅಂತ ಗೊತ್ತಿಲ್ಲ. ಡಿಸ್ಟರ್ಬ್ ಆಗೋದಂತೂ ಗ್ಯಾರಂಟಿ, ಖಂಡಿತವಾಗ್ಲೂ ತೊಂದರೆ ಆಗುತ್ತೆ, ಮನಸ್ಸಿಗೆ ಸ್ವಲ್ಪ ಇದಾಗುತ್ತೆ, ಇದಂತೂ ಸತ್ಯ. ಆದ ಕಾರಣ ಆ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಈ ರೀತಿ ಇದೆ, ನೀವು ದಯವಿಟ್ಟು ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗ ವಿನೂಶ್ ಅವ್ರ ಕಾಲಿಗೆ ಬಿದ್ರೆ ನೀವು ನನ್ನ ಹತ್ರ ಆಗ್ತೀರಾ ನೀವೇನಾದ್ರೂ ಮನ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನ ತೆಗೆದು ಹಾಕ್ಬಿಡಿ ಅಂತ. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾ ಇದ್ರೆ ಅಂದ್ರೆ, ಇವ್ರ ಹತ್ರ ಕ್ಲೋಸ್ ಆಗ್ಬಿಟ್ರೆ, ಇವ್ರ ಹತ್ರ ಮಾತಾಡ್ಕೊಂತ ಇದ್ರೆ, ಇವ್ರ ಹತ್ರ ಕಾಲಿಗೆ ಬಿದ್ರೆ ನಾ ಹತ್ರ ಆಗ್ತೇನೆ, ದರ್ಶನ್ ಸರ್ ಅವ್ರು ಸಿಗ್ತಾರೆ, ದರ್ಶನ್ ಅವ್ರ ಹತ್ರ ಆಗ್ತಾರೆ ಅಂತ ಮಾತ್ರ ಅನ್ಕೋಬೇಡಿ. ಇದು ಒಂದ್ ವೇಳೆ ನಿಮ್ಮ ತಲೆಯಲ್ಲಿದ್ರೆ ಇನ್ ತೆಗೆದು ಬಿಸಿ ಹಾಕಿ ಅಂತೇಳಿ ದರ್ಶನ್ ಅವರು ಕ್ಲಿಯರ್ ಕಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ದಾರೆ. ಆಕ್ಚುಲಿ 2-3 ದಿನಗಳಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ನೀವು ನೋಡ್ತಿರ್ಬೋದು, ದರ್ಶನ್ ಸರ್ ಅವರು ಮನೆಯಿಂದ ಹೊರಗಡೆ ಬರ್ತಾ ಇದಾರೆ. ಆ ಟೈಮಲ್ಲಿ ಫ್ಯಾನ್ಸ್ ಎಲ್ಲ ಬಂದು ಫೋಟೋ ಎಲ್ಲ ಕೇಳ್ತಾ ಇದಾರೆ. ದರ್ಶನ್ ಸರ್ ಅವರು ಹೇಳ್ತಾ ಇದಾರೆ, ಒಬ್ಬ ಹೆಣ್ಮಗುಗೆ ಕಾಲಿಗೆಲ್ಲ ಬೀಳ್ಬೇಡಮ್ಮ, ನಂಗೆ ಬೆನ್ನು ನೋವಿದೆ, ಬಗ್ಗಕ್ಕಾಗಲ್ಲ, ಕಾಲಿಗೆ ಬೀಳ್ಬೇಡ ಅಂತ ಹೇಳ್ತಾ ಇದಾರೆ. ಆದ್ರೂ ಕೇಳ್ತಾ ಇಲ್ಲ, ಅವರು ಕಾಲಿಗೆ ಬೀಳ್ತಾ ಇದಾರೆ. ಇದನ್ನೇ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಸರ್ ಅವರು. ಏನಕ್ಕೆ ಅಂದ್ರೆ, ಆ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಆ ರೀತಿ ಇದೆ, ನನ್ನ ಅಕ್ಕನ ಮಗ ಚಂದು ಮತ್ತು ವಿನೀಶ್ ಅವರಿಗೆ ದಯವಿಟ್ಟು ಕಾಲಿಗೆ ಬೀಳೋದನ್ನು ನಿಲ್ಲಿಸಿ ಅಂತ. ಯಾಕಂದ್ರೆ ಸಿನಿಮಾ ನಟರಂದ್ರೆ ಅವ್ರೇನ್ ದೇವ್ರ, ಖಂಡಿತವಾಗ್ಲೂ ಅಭಿಮಾನ ಇರ್ಲಿ, ಸಿನಿಮಾ ಬಂದ್ರೆ ಸಿನಿಮಾ ನೋಡಿ, ರಿಲೀಸ್ ಆದ್ರೆ ಹಬ್ಬ ಮಾಡಿ, ಅದು ಬೇರೆ ಇರುತ್ತೆ. ಈ ಕಾಲಿಗೆ ಬೀಳೋ ವಿಷಯ ಏನು? ಈಗ ಅಪ್ಪ ಅಮ್ಮನೋ ಇಲ್ಲ ಗುರುಗಳೋ ಯಾವ್ದು ಬುದ್ಧಿ ದೇವ್ರಿಗೆ ಕಾಲಿಗೆ ಬಿದ್ರೆ ಅದೊಂಥರ ವಿಷಯ ಇರುತ್ತೆ. ಬಟ್ ಈ ಸಿನಿಮಾ ನಟರಿಗೆ ಕಾಲಿಗೆ ಬೀಳೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದಕ್ಕಿಂತ ಮುಂಚೆ ತುಂಬಾ ಸಲ ಇದ್ರ ಬಗ್ಗೆ ಆಗಿದೆ, ಬಟ್ ಆದ್ರೂ ಅವ್ರು ಕೇಳೋ ಸ್ಥಿತಿಲಿ ಇಲ್ಲ ಅಂತ ಅನ್ಸುತ್ತೆ. ಇವಾಗ ದರ್ಶನ್ ಸರ್ ಅವರು ಆ ಒಂದು ಪೋಸ್ಟ್ ಹಾಕಿರೋ ಕಾರಣ ಇಷ್ಟೇನೆ, ಈ ರೀತಿಯಾದ ವಿಷಯಗಳು ಇನ್ನು ಮುಂದೆ ಬೇಡ.
ಆಕ್ಚುಲಿ ಒಂದು ನೆಕ್ಸ್ಟ್ ಸಿನಿಮಾ ಇದೆಲ್ಲ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ಅವ್ರ ಅಕ್ಕನ ಮಗ ಚಂದು ಅವರು ಈ ಸಿನಿಮಾದಲ್ಲಿ ಲೀಡ್ ರೋಲ್ ಮಾಡಬೇಕಾಗಿತ್ತು. ಬಟ್ ಇದೆಲ್ಲ ಗಮನಿಸಿದ ದರ್ಶನ್ ಸರ್ ಅವರು ಆ ಸಿನಿಮಾದಲ್ಲಿ ಅವ್ರಿಗೆ ಲೀಡ್ ರೋಲ್ ಕೊಡ್ತಾ ಇಲ್ಲ ಅಂತೆ. ಬೇಡ, ಈ ಸಿನಿಮಾದಲ್ಲಿ ನೀನು ಮಾಡೋದೇ ಬೇಡ, ದೂರ ಇರಂತೇಳಿ ಆ ಡೆವಿಲ್ ಸಿನಿಮಾದಿಂದ ಚಂದು ಅವರನ್ನ ಹೊರಗಡೆ ಇಟ್ಟಿದಾರೆ ಅಂತ ಹೇಳಿ ಅಪ್ಡೇಟ್ ಸಿಗ್ತಾ ಇದೆ. ಕಾರಣ ಇಷ್ಟೇನೆ. ಈಗ ಯಾಕಂದ್ರೆ ದರ್ಶನ್ ಸರ್ ಅವ್ರಿಗೆ ಕೊಟ್ಟಿರೋ ಮರ್ಯಾದೆ ಅವ್ರಿಗೆ ಕೊಡ್ಬೇಕಂತ ಹೇಳ್ತಾ ಇಲ್ಲ. ಬಟ್ ದರ್ಶನ್ ಸರ್ ಅವ್ರು ಏನ್ ಹೇಳ್ತಿದಾರೆ, ಅವ್ರ ಕಾಲಿಗೆ ಬೀಳೋದೇ ತಪ್ಪು, ನನ್ ಕಾಲಿಗೆ ಬೀಳೋದೇ ತಪ್ಪು, ಬಟ್ ಇರೋ ನಮ್ ಜೊತೆಗಿರೋರೆಲ್ಲ ಕಾಲಿಗೆಲ್ಲ ನೀವು ಬೀಳಕ್ ಹೋಗ್ಬೇಡಿ ಅಂತ. ನಾವು ಒಂದ್ ವಿಷಯ ಹೇಳಿದೆ, ಕಾಲಿಗೆ ಬೀಳ್ಬೇಡ ಅಂತ. ಕಾಲಿಗೆಲ್ಲ ಬೀಳ್ತಾರೆ ಹೆಣ್ಮಗು, ಒಬ್ಬ ಹೆಣ್ಣು, ಅದೆಲ್ಲ ಫೋಟೋ ಎಲ್ಲ ಸೆಲ್ಫಿ ಎಲ್ಲ ತಕ್ಕೊಂತಾರೆ. ಎಲ್ಲ ಆದ್ಮೇಲೆ ನನ್ ಕೈಲಿ ಆಗ್ತಾ ಇಲ್ಲ, ಕುತ್ಕೊಳಕ್ ಆಗ್ತಾ ಇಲ್ಲ ಕಾರಲ್ಲಿ ಅಂತ ಗ್ಲಾಸ್ ಏರಿಸ್ತಾ ಇರ್ತಾರೆ. ಆ ಟೈಮಲ್ಲಿ ಕೂಡ ಹೋಗಿ ಆ ಗ್ಲಾಸ್ಗೆಲ್ಲ ಅಡ್ಯಾಪ್ಟ್ ಯೂಸ್ ಮಾಡ್ತಾರೆ. ಆ ಟೈಮಲ್ಲಿ ಕಾರ್ ಮೂವ್ ಆಗುತ್ತೆ. ಕಾರ್ ಮೂವ್ ಆದ್ಮೇಲೆ ನನ್ ಕಾಲ್ ಮೇಲೆ ಕಾರ್ ಹೋಯ್ತು, ಕಾಲ್ ಮೇಲೆ ಕಾರ್ ಹೋಯ್ತು ಅಂತೆಲ್ಲ ಕಿರ್ಚಾಡ್ತಾ ಇರ್ತಾರೆ. ಇದೆಲ್ಲ ಬೇಕಾ? ಖಂಡಿತವಾಗ್ಲು ಇದೆಲ್ಲ ನೋಡ್ತಾ ಇದ್ರೆ ಒಂದೊಂದ್ಸಲ ಅನ್ಸುತ್ತೆ ಈ ಹುಚ್ಚ ಅಭಿಮಾನಿ ಯಾಕೆ ತೋರಿಸ್ತಾರೆ ಅಂತ. ಸಿನಿಮಾ ನೋಡಿದ್ರ, ಸೆಲ್ಫಿ ತಕೊಂಡ್ರ, ಖುಷಿ ಆಯ್ತಾ, ಓಕೆ ಅಕ್ಸೆಪ್ಟ್. ಅವ್ರಿಗೆ ನೀವು ಮಾಡೋ ಕೆಲವು ಕೆಲಸಗಳಿಂದ ಖಂಡಿತವಾಗ್ಲು ಅವ್ರಿಗೆ ಬೇಜಾರಾಗುತ್ತೆ ಅಂತ ಗೊತ್ತಿಲ್ಲ, ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಹಲವಾರು ಕೆಲಸಗಳಿರ್ತವೆ, ಹಲವಾರು ಪ್ರಾಜೆಕ್ಟ್ಗಳಿರ್ತವೆ, ಬೇರೆ ಯಾರೆಲ್ಲ ಮೀಟ್ ಆಗ್ಬೇಕು, ಮೀಟಿಂಗ್ಗಳು ಇರ್ತವೆ. ಸ್ಟಾರ್ ನಟ ಅಂದ್ರೆ ಹಲವಾರು ಕೆಲಸಗಳಿರ್ತವೆ. ಬಟ್ ಆ ಟೈಮಲ್ಲಿ ಇವರೆಲ್ಲ ಹೋಗಿ ಈ ತರ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಮನಸ್ಸಿಗೆ ನೋವಾಗದಂತೂ ಗ್ಯಾರಂಟಿ ಅನ್ಸುತ್ತೆ. ಮತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.